ಮಿಂಚು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ನೀನು ಬಾ, ನೀನು ಬಾ, ಬಾಯ್ಲಿ. ಹ್ಯಾಪಿ ಬರ್ಡೇ ಪಪ್ಪಿ ಮಾಡೋಣ. ಯೂಶ್ವಲಿ ನನ್ನ ಮಕ್ಕಳು ರಾತ್ರಿ ಹೊತ್ತು 12 o'clock 12:30 ಹಂಗೆ ಮಲಗೋದು. ಸೊ ಅದಕ್ಕೆ ನಾನು ಫಸ್ಟೇ ವಿಶ್ ಮಾಡಿಬಿಟ್ಟೆ ರಾತ್ರಿಯೇ. ಸೊ ಇವಳು ಬಂದು ನನ್ನ ಕಝಿನ್ನು, ಅವಳು ಶಿವಮೊಗ್ಗದಿಂದ ಬಂದಿದ್ದಾಳೆ, ಬರ್ತಡೆಗೆ ಕರೆದಿದ್ದೆ. ಸೊ ಅವ್ರ ಮಗಳಿಗಂತೂ ನನ್ನ ಮಕ್ಕಳಂತೂ ಸಖತ್ತು ಇಷ್ಟ. ಸೊ ಆಟ ಆಡ್ತಾಯಿದ್ದಾಳೆ. ಸೊ ಊಟ ಎಲ್ಲ ಆದಮೇಲೆ ಚೇರ್ಸು ಮತ್ತು ಟೇಬಲ್ಸು ಎಲ್ಲ ಬಂತು ಅರೌಂಡ್ 4 o'clock ಹಾಗೆ. ಸೊ ಅದನ್ನೆಲ್ಲ ಅವರು ಇಡ್ತಾಯಿದ್ದಾರೆ. ಸೊ ಆಮೇಲೆ ಬೆಲೂನ್ಸು ಎಲ್ಲನೂ ಬ್ಲೋ ಮಾಡ್ತಾಯಿದ್ದಾರೆ ಬ್ಲೋಯರಲ್ಲಿ. ನಾನು ತುಂಬ ಗ್ರ್ಯಾಂಡಾಗಿ ಡೆಕೋರೇಷನ್ ಹೇಳಿದ್ದಿಲ್ಲ, ಬೆಲೂನ್ ಡೆಕೋರೇಷನು ಸಿಂಪಲ್ಲಾಗೆ ಹೇಳಿದ್ದೆ. ನಾನು ಅಮೆಝಾನಿಂದ ತರಿಸಿದ್ದೆ. ಸೊ ಆಮೇಲೆ ಎಕ್ಸ್ಟ್ರಾ ಬೆಲೂನ್ಸ್ ಕೂಡ ತರಿಸಿದ್ದೆ. ಸೊ ಅವರೆಲ್ಲನೂ ರೆಡಿ ಮಾಡ್ತಾಯಿದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಸೊ ಇವತ್ತು ನನ್ನ ಮಕ್ಕಳದು ಹ್ಯಾಪಿ ಬರ್ಡೇ. ಸೊ ಅದಕ್ಕೆ ಆಚೆ ಕಡೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಬೆಲೂನ್ ಡೆಕೋರೇಷನ್ ಅವರು. ಸೊ ಇವಾಗ ನಾನು ಮುಖ ಎಲ್ಲ ತೊಳ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ನನ್ನ ಮಕ್ಕಳೂ ಸತ ರೆಡಿ ಮಾಡಿದೆ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಇವಾಗ ಆಲ್ರೆಡಿ ಟೈಮ್ ಬಂದುಬಿಟ್ಟು 5:45 6 o'clock. ಸೊ ಎಲ್ಲರಿಗೂ 7 o'clock ಹೇಳಿದ್ದೆ ಬರೋಕ್ಕೆ ಅಂತ. ಸೊ ಅಷ್ಟೊತ್ತಿಗೆ ನಾವು ದೇವಸ್ಥಾನ ಮುಗಿಸ್ಕೊಂಡು ಬರೋಣ ಅಂತ. ಸೊ ಇವತ್ತು ನನ್ನ ಮಕ್ಕಳದು 2nd year ಬರ್ಡೇ. ನನಗಂತೂ ಅವ್ರಿಗೆ ವರ್ಷ ಆಗ್ತಾ ನನಗೆ ಖುಷಿ ಜಾಸ್ತಿ ಆಗ್ತಾಯಿದೆ, ನನ್ನ ಮಕ್ಕಳು ಬೆಳೀತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾನು ಕೂಡ ರೆಡಿ ಆಗ್ತೀನಿ, ನನ್ನ ಹಸ್ಬೆಂಡು ಕೂಡ ರೆಡಿ ಆಗ್ತಾ ಇದ್ದಾರೆ. ಇನ್ನು ಹೊರಡೋದಷ್ಟೇ ಬಾಕಿ ದೇವಸ್ಥಾನಕ್ಕೆ. ಬಾ ಚಿನ್ನ. ಸೊ ಅರ್ಚನೆ ಕೂಡ ಮಾಡಿದರು ಅರ್ಚಕರು. ಅವ್ರು ನಮಗೆ ತುಂಬಾ ಪರಿಚಯ. ಸೊ ಅದಕ್ಕೆ ಇವ್ರನ್ನ ಮಾತಾಡಿಸ್ತಾಯಿದ್ರು. ಇವ್ರಿಗಂತೂ ತುಂಬಾ ಖುಷಿ. ದೇವಸ್ಥಾನಕ್ಕೆ ಹೋಗ್ಬಿಟ್ರಂತೂ ಹಿಂಗೆ ಓಡಾಡ್ತಾ ಇರ್ತಾರೆ. ಸೊ ಎಲ್ಲರೂ ಇವ್ರನ್ನೇ ನೋಡ್ತಾಯಿದ್ರು, ಯಾಕೆಂದರೆ ಫ್ರಾಕು ಅಷ್ಟು ಚೆನ್ನಾಗಿದೆ. ಸೊ ಎಲ್ಲರೂ ಅವ್ರನ್ನೇ ನೋಡ್ತಾಯಿದ್ರು. ಸೊ ರೆಡಿ ಆಯಿತು. ಸಿಂಪಲ್ಲಾಗಿ ಯೂನಿಕಾರ್ನ್ದು ಥೀಮಲ್ಲಿ ರೆಡಿ ಮಾಡಿಸಿದ್ದೆ. ಸೊ ನಮ್ಮ ಮಮ್ಮಿ ಕೂಡ ರೆಡಿಯಾಗಿ ಬಂದಿದ್ದಾರೆ, ನನ್ನ ಆಂಟಿ ಮಗಳು. ನನ್ನ ಪಾಪನೂ ಸತ ನಮ್ಮ ಮಮ್ಮಿ ರೆಡಿ ಮಾಡಿದರು, ಜುಟ್ಟೆಲ್ಲ ಹಾಕಿ. ಸೊ ನಮ್ಮ ಡ್ಯಾಡಿ, ನಮ್ಮ ಮಾವ ಕೂತ್ಕೊಂಡು ಎಲ್ಲ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ನನ್ನ ಮಕ್ಕಳು, ನನ್ನ ಕಸಿನ್ ಮಗಳು ಎಲ್ಲ ಆಟ ಆಡ್ತಾಯಿದ್ದಾರೆ. ಇವಳು ನನ್ನ ನಾದಿನಿ ಮಗಳು, ಊರಿಂದ ಬಂದಿದ್ದಾರೆ. ನನ್ನ ನಾದಿನಿ ಕೂಡ ರೆಡಿ ಆಗ್ತಾ ಇದ್ದಾಳೆ. ಸೊ ಫ್ರೆಂಡ್ಸ್, ನಾನು ರೆಡಿ ಆದೆ, ಮಕ್ಕಳನ್ನು ಸತ ರೆಡಿ ಮಾಡಿದೆ. ಟೈಮ್ ಬಂದುಬಿಟ್ಟು 7 o'clock. ಇವಾಗ ಇನ್ನು ಕರೆದಿದ್ದೀನಲ್ಲ ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸು ಎಲ್ಲರೂ ಬರಬೇಕು. ಕಸಿನ್ಸ್ ಎಲ್ಲ ಬಂದಿದ್ದಾರೆ, ಇನ್ನು ಫ್ರೆಂಡ್ಸ್ ಬರಬೇಕು. ಸೊ ನನ್ನ ಔಟ್ಫಿಟ್ಟು ನಾನು ಹಿಂದಿನ ಬ್ಲಾಗಲ್ಲೇ ತೋರಿಸಿದ್ದೆ, ಲೈಟ್ ಪಿಂಕ್ ಕಲರ್ ಅಂತ ಅಂದ್ಬಿಟ್ಟು. ಸೊ ಡ್ರೆಸ್ದು ಫ್ರಂಟು ಫುಲ್ ವರ್ಕ್ ಇದೆ, ಅದಕ್ಕೋಸ್ಕರ ನಾನು ವೈಟ್ ಸ್ಟೋನಿಂದು ನೆಕ್ಲೆಸ್ ಹಾಕಿದ್ದೀನಿ. ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು.
ಬಾ ಬೇಡ ನನಗೆ ಆಯ್ ಗುಂಡ ಇಲ್ಲಿ ನೋಡು ಅದೆಲ್ಲೋ ನೋಡು. ಸೊ ನಮ್ಮ ಅಕ್ಕನೂ ಬಂದಳು. ಸೊ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದೀವಿ. ಆಮೇಲೆ ಜನ ಆದರೆ ಫೋಟೋ ತೆಗೆಸ್ಕೊಳಕ್ಕೆ ಆಗಲ್ಲ ಯಾರ ಜೊತೆನೂ ಅಂತ ಅಂದ್ಬಿಟ್ಟು ಫಸ್ಟೇನೆ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದೀವಿ. ನಮ್ಮ ಅತ್ತೆ ಎಲ್ಲ ಇದ್ದೀವಿ. ಸೊ 7:15 ಹಾಗೆ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು. ನನ್ನ ಕಿಟ್ಟಿ ಫ್ರೆಂಡ್ಸು ಮತ್ತು ನಮ್ಮ ನೇಬರ್ಸು ಎಲ್ಲರೂ ಬಂದರು. ಸೊ ಎಲ್ಲರಿಗೂ ಪುಟ್ಟ ಮಕ್ಕಳಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಪುಟ್ಟ ಮಕ್ಕಳಿದ್ದಾರೆ. ನಮ್ಮ ಮನೆಯೇ ಫುಲ್ ಆಗೋಯ್ತು. ಸೊ ಕೇಕು ಕೂಡ ಯೂನಿಕಾರ್ನ್ ಥೀಮಲ್ಲೇ ಮಾಡಿಸಿರೋದು. ಸೊ ಕೇಕ್ ಬಂದುಬಿಟ್ಟು ಈ ಥರ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಕೇಕ್ನ. Hey God bless you. Hey God bless you. Happy birthday to you. Happy birthday to you. Hey. ಸೊ ಕೇಕೆಲ್ಲ ಕಟ್ ಮಾಡಾದಮೇಲೆ ನನ್ನ ಫ್ರೆಂಡ್ಸ್ ಎಲ್ಲರೂ ವಿಶ್ ಮಾಡೋಕ್ಕೆ ಬರ್ತಾಯಿದ್ದಾರೆ. ನನ್ನ ಮಕ್ಕಳು ಸ್ವಲ್ಪ ಹೊತ್ತು ತುಂಬ ಖುಷಿಯಲ್ಲಿದ್ದರು, ಎಲ್ಲನೂ ನೋಡ್ತಾಯಿದ್ರು. ಆಮೇಲೆ ಯಾಕೋ ಒಬ್ಬಳಂತೂ ತುಂಬ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ನೀವು ನೋಡ್ತಾ ಇರ್ಬೋದು. ಸೊ ಆಮೇಲೆ ನಮ್ಮ ಮಮ್ಮಿ ಹತ್ರ ಕಳಿಸ್ದೆ ಅವಳನ್ನ. ಆಮೇಲೆ ನಾನು ಇನ್ನೊಬ್ಬಳು ಮಗಳು ಕೂಡ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಇಬ್ಬರೂ ನಮ್ಮ ಮಮ್ಮಿ ಹತ್ರ ನಮ್ಮ ಅತ್ತೆ ಹತ್ರ ಹೋದರು. ಅಲ್ಲಿ ನಿಂತ್ಕೊಳ್ಳೇ ಇಲ್ಲ ಅವರು. ಸೊ ಎಲ್ಲರೂ ನನಗೆ ನನ್ನ ಹಸ್ಬೆಂಡ್ಗೆ ವಿಶ್ ಮಾಡ್ತಾಯಿದ್ರು. ಸೊ ಎಲ್ಲರೂ ತಮಾಷೆ ಮಾಡ್ತಾಯಿದ್ರು, ನಿಮ್ಮದೇನಾ ಬರ್ಡೇ ಅಥವಾ ನಿಮ್ಮದೇನಾ ವೆಡ್ಡಿಂಗ್ ಡೇ ಅಂತ ಅಂದ್ಬಿಟ್ಟು. ಯಾಕೆಂದರೆ ಮಕ್ಕಳು ಬರಲೇ ಇಲ್ಲ ನಮ್ಮ ಹತ್ರ, ಅಳ್ತಾಯಿದ್ರು. ಗೊತ್ತಲ್ಲ ಮಕ್ಕಳಿಗೆ ಫಂಕ್ಷನ್ ಟೈಮಲ್ಲಿ ಬರೀ ಅಳೋದೇ ಮಾಡ್ತಾರೆ. ಯಾಕೆಂದರೆ ಕ್ರೌಡ್ ಜಾಸ್ತಿ ಆದರೆ ಅವ್ರಿಗೇನೋ ಒಂಥರ.
ನಮ್ಮ ಮನೇಲೇ ನಾವು ಫಂಕ್ಷನ್ ಮಾಡಿದರೆ ಯಾರನ್ನೂ ಸರಿಯಾಗಿ ಮಾತಾಡ್ಸೋಕ್ಕೆ ಆಗಲ್ಲ. ಸೊ ನಾನು ಆಮೇಲೆ ಎಲ್ಲರ ಹತ್ರನೂ ಹೋಗಿ ಸ್ವಲ್ಪ ಹೊತ್ತು ಎಲ್ಲರ ಹತ್ರ ಮಾತಾಡಿದೆ. ಸೊ ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ಇವರು ನಮ್ಮ ಓನರ್ ಆಂಟಿ, ಅಂಕಲ್ಲು ಮತ್ತು ನಮ್ಮ ನೇಬರ್ಸು. ನನ್ನ ಮಕ್ಳಿಗಂತೂ ಇವ್ರು ಕಂಡರೆ ಅಷ್ಟು ಇಷ್ಟ. ಮಾಮ, ತಾತ, ಅಜ್ಜಿ ಅಂತ ಅಂದ್ಬಿಟ್ಟು ಸಖತ್ ಇಷ್ಟಪಡ್ತಾರೆ. ಡೈಲಿ ಅವ್ರ ಮನೆಗೆ ಹೋಗ್ತಾನೇ ಇರ್ತಾರೆ, ಬರ್ತಾನೇ ಇರ್ತಾರೆ. ಸೊ ನನ್ನ ಫ್ರೆಂಡ್ಸು, ನನ್ನ ಹಸ್ಬೆಂಡ್ ಫ್ರೆಂಡ್ಸು ಎಲ್ಲರೂ ಊಟಕ್ಕೆ ಹೋದರು. ಊಟದ್ದು ವೀಡಿಯೋನ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನಾವು ಒಳಗಡೆ ತುಂಬ ಬ್ಯುಸಿ ಇದ್ವಿ. ಸೊ ಊಟಕ್ಕೆ ಮೈಸೂರು ಪಾಕು, ಬಿಳಿ ಹೋಳಿಗೆ, ಎಣ್ಗಾಯಿ, ಬಿಸಿಬೇಳೆಬಾತು, ಮೊಸರನ್ನ, ಆಲೂ ಬೋಂಡ, ಸೊ ಇಷ್ಟು ಮೆನ್ಯೂ ಇತ್ತು. ಸೊ ತೋರ್ಸೋಕ್ಕಾಗಲಿಲ್ಲ, ಅದಕ್ಕೆ ಹೀಗೆ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ನನ್ನ ಮಕ್ಳದ್ದು ಬರ್ಡೇದು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.